ಹಾಯ್ ಹಲೋ ನಮಸ್ತೆ. ಸಮಯದ ಮಹತ್ವ. ಸಮಯದ ಮಹತ್ವ ಪ್ರತಿಯೊಬ್ಬ ವ್ಯಕ್ತಿಯು ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಇದೆ. ಸಮಯ ಯಾರಿಗಾಗಿ ಕಾಯುವುದಿಲ್ಲ, ಯಾರನ್ನೂ ಕೇಳುವುದಿಲ್ಲ, ಸಮಯ ಹಿಂತಿರುಗಿಯೂ ಸಹ ನೋಡುವುದಿಲ್ಲ. ಸಮಯಕ್ಕೆ ತುಂಬ ಮಹತ್ವವಿದೆ. ಸಮಯ ಸರಿಯಾಗಿ ಊಟ, ಓದುವುದು, ಆಟ ಆಡುವುದು, ನಿದ್ದೆ ಮಾಡುವುದು ಹೀಗೆ ಎಲ್ಲ ನಮ್ಮ ದೈನಂದಿನ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮುಗಿಸಬೇಕು. ಸಮಯ ಅನ್ನುವುದು ಬರುತ್ತದೆ ಮತ್ತು ಹೋಗುತ್ತದೆ. ಸಮಯ ಹಿಂದೆ ತಿರುಗಿ ನೋಡುವುದಿಲ್ಲ. ಅದರದೇ ಆದ ಒಂದು ಗೌರವವಿದೆ. ಸಮಯಕ್ಕೆ ಜನ ಸಮಯ ಸಿಗಲ್ಲ, ಸಮಯ ಸಾಕಾಗಲ್ಲ ಅಂತ ಕಾರಣ ಬೇರೆ ಹೇಳುತ್ತಾರೆ. ಆದರೆ ಅದು ಮಾರಾಟಕ್ಕೆ ಸಿಗುವ ವಸ್ತುವೂ ಅಲ್ಲ, ಖರೀದಿಸುವ ಸಾಧನವೂ ಅಲ್ಲ. ಕಚೇರಿಯ ಕೆಲಸಕ್ಕಾಗಲಿ, ಓದುವ ಮಕ್ಕಳಿಗಾಗಲಿ, ಮನೆ ಕೆಲಸ ಮಾಡುವವರಿಗಾಗಲಿ, ಮಹಿಳೆ, ಪುರುಷ, ಮಗು, ಮಕ್ಕಳು ಎನ್ನದೆ ಸಮಯ ಎಲ್ಲರಿಗೂ ಒಂದೇ ಅವಶ್ಯಕವಾಗಿದೆ. ಈ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಬೆಲೆ ಬಾಳುವುದು ಸಮಯ. ಆ ಸಮಯನೇ ಏನು ಕಳೆದುಕೊಂಡರೂ ಮರಳಿ ಹಣ ಕೊಟ್ಟು ತರಬಹುದು. ಆದರೆ ಕಳೆದು ಹೋದ ಸಮಯ ಮತ್ತೆ ಸಿಗಲಾರದು. ಸಮಯವನ್ನು ಸಮರ್ಪಕವಾಗಿ ಬಳಸಲಾರದೆ ಬೇರೆ ಕಾರಣ ಕೂಡ ಹೇಳುತ್ತೀವಿ. ಸಮಯಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಈ ಸಮಯಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ. ಪ್ರತಿ ಸೆಕೆಂಡಿಗೂ ಅದರದೇ ಆದ ಮಹತ್ವವಿದೆ. ಅದರ ಅರಿವು ನಮಗಿರಬೇಕು. ಸಮಯ ಯಾರಿಗೂ ಕಾಯುವ ಅವಶ್ಯಕತೆ ಸಮಯಕ್ಕಿಲ್ಲ. ಅದು ಹಿಂದೆ ನೋಡದೆ ಮುಂದೆ ಸಾಗುವ ಒಂದು ಪುಟ್ಟ ಸಾಧನ. ಬೆಳಿಗ್ಗೆ ಏಳುವ ಟೈಮ್ ನೋಡಿ, ಕೆಲಸ ಕಾರ್ಯಗಳು ಮಾಡುವುದು ವೇಳೆ ನೋಡಿ, ಮಧ್ಯಾಹ್ನದ ಊಟ, ಸಾಯಂಕಾಲದ ಕೆಲಸ ಕಾರ್ಯಗಳು, ರಾತ್ರಿ ಮಲಗುವುದು ಇತ್ಯಾದಿ ಇನ್ನಿತರ ಯಾವುದೇ ಕೆಲಸವನ್ನು ವೇಳೆ ನೋಡಿಯೇ ಮುಂದೆ ಸಾಗುತ್ತೇವೆ. ಗಡಿಯಾರಕ್ಕೆ ನಿಲ್ಲಲಾರದ ಪ್ರಯಾಣ ಅಂತಲೂ ಕರೆಯುತ್ತಾರೆ. ಏಕೆಂದರೆ ಗಡಿಯಾರಕ್ಕೆ ಶ್ರೀಮಂತ, ಬಡವ, ಮೇಲು ಕೀಳು, ಜಾತಿ ಭೇದ, ಲಿಂಗ ತಾರತಮ್ಯ ಎಂಬ ಭಾವನೆ ಇಲ್ಲ. ಗಡಿಯಾರದ ಪ್ರಯಾಣ ನಿಲ್ಲುವುದು ಗಡಿಯಾರದ ಸೆಲ್ ಸುಟ್ಟಾಗಲೇ ಹೊರತು ಅದು ನಿಲ್ಲಲಾರದ ಒಂದು ಪ್ರಯಾಣ. ಸಮಯ ನಿಂತಲ್ಲಿ ನಿಲ್ಲಲ್ಲ. ಚಲಿಸುವ ಸಾಧನ ಗಡಿಯಾರ. ಯಾವಾಗಲೂ ಮುಂದೆ ಸಾಗುತ್ತದೆ ಹೊರತು ಹಿಂತಿರುಗಿ ನೋಡುವುದಿಲ್ಲ. ನಾವು ಕಳೆದು ಹೋದ ಸಮಯಕ್ಕೆ ಯೋಚಿಸಿ ಪ್ರಯೋಜನವಿಲ್ಲ. ಮುಂದೆ ಬರುವ ಸಮಯಕ್ಕೆ ಮಹತ್ವ ಕೊಡಬೇಕು. ಸಮಯ ಅನ್ನುವುದು ಎಲ್ಲರ ಜೀವನಕ್ಕಿಂತ ವಿದ್ಯಾರ್ಥಿಗಳ ಜೀವನಕ್ಕೆ ತುಂಬಾನೇ ಅವಶ್ಯಕ. ಏಕೆಂದರೆ ಓದುವ ಸಮಯ ಕಲಿಯುವಾಗಲೇ ಚಂದ. ಸಮಯಕ್ಕೆ ಬೆಲೆ ಕೊಟ್ಟರೆ ಸಮಯವೂ ಆತನಿಗೆ ಬೆಲೆ ಕೊಟ್ಟೇ ಕೊಡುತ್ತದೆ. ವಿದ್ಯಾರ್ಥಿಗಳು ಸಮಯಕ್ಕೆ ಬೆಲೆ ಕೊಟ್ಟು ಓದಿದರೆ ವಿದ್ಯಾರ್ಥಿಗಳ ಭವಿಷ್ಯನೇ ಈ ಸಮಯ ಬದಲಿಸಿ ಬಿಡುತ್ತದೆ. ವಿದ್ಯಾರ್ಥಿಗಳಿಗೆ ಓದುವ ಮನಸ್ಸು, ಓದುವ ಛಲ, ಅಚಲವಾದ ನಂಬಿಕೆ ವಿದ್ಯಾರ್ಥಿಗಳಲ್ಲಿ ಇದ್ದರೆ ಸಮಯದ ಪಾಲನೆ ವಿದ್ಯಾರ್ಥಿಗಳಿಗಿರಬೇಕು. ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗುವುದರಲ್ಲಿ ಸಂದೇಹವಿಲ್ಲ. ಸಮಯ ಎಲ್ಲರಿಗೂ ಒಂದೇ. ಯಾರಿಗೂ ಸಮಯ ಕಾಯುವುದಿಲ್ಲ. ಸಮಯಕ್ಕಾಗಿ ನಾವೇ ಕಾಯಬೇಕು ಅಷ್ಟೇ. ಸಮಯಕ್ಕೆ ನಾವು ಮಹತ್ವ ಕೊಟ್ಟರೆ ಸಮಯ ಕೂಡ ನಮ್ಮ ಒಳ್ಳೆಯ ರೀತಿ ದಾರಿ ತೋರಿಸುತ್ತದೆ. ಥ್ಯಾಂಕ್ ಯು.